ಶ್ರೀ ಗುರು ಬಸವಲಿಂಗಾಯ ನಮಃ. ಉಳ್ಳವರು ಶಿವಾಲಯವು ಮಾಡುವರು, ನಾನೇನು ಮಾಡುವೆ ಬಡವನಯ್ಯ. ಎನ್ನ ಕಾಲ ಕಂಬವೇ ದೇಹವೇ ದೇಗುಲ, ಶ್ರೀಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಕೂಡಲ ಸಂಗನ ಶರಣನ ಪಾದಕ್ಕೆ ಅನಂತ ಕೋಟಿಯ ಭಕ್ತಿಯ ಶರಣಾರ್ಥಿ. ಅಪ್ಪ ಗುರು ರಾಜೇವಕ್ಸರನ್ನ ಹೃದಯ ಅಂತರಾಳದಲ್ಲಿ ನೆನೆಯುತ್ತಾ ಎಲ್ಲರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವನಾರವ ಎನ್ನದೆ ಇವನಮ್ಮವ ಮನೆಯ ಮಗನೆಂದು ಎನಸಯ್ಯ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಎಲ್ಲರೂ ನಿಮ್ಮ ಮನೆಯ ಮಗನಂತೆ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಶ್ರವಣ ತಿಂಗಳಲ್ಲಿ ಶ್ರವಣ ಮಾಸದ ನಿಮಿತ್ತವಾಗಿ ಗುಡಿಗುಂಡಾರದ ನಿಮಿತ್ತವಾಗಿ ಪ್ರವಚನ ಕಾರ್ಯಕ್ರಮವನ್ನು ನಡೆದಿತ್ತು. ಆ ಪ್ರವಚನ ಕಾರ್ಯಕ್ರಮದಲ್ಲಿ ತಾಯಿಯ ಸ್ವರ್ಗ, ತಂದೆಯ ಸ್ವರ್ಗದ ಬಾಗಿಲ ಅನ್ನುವ ಪ್ರವಚನ ನಡೆಯಿತು. ಆ ಪ್ರವಚನದಲ್ಲಿ ಗುರುಗಳು ಹೇಳ್ತಾ ಇದ್ದರು, 9 ತಿಂಗಳ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಒಂದು ದಿನದ ಮಗುವಿನ ಅಂಬೆಗಾಲೆಯನ್ನು ಹಿಡ್ಕೊಂಡು ನಿನಗೆ 20-30 ವರ್ಷದ ಮಗುವಿ ಮಾಡಿ ನಿನಗೆ ಜೋಪಾನ ಮಾಡಿ ಮಳೆ ಬಿಸಿಲು ಚಳಿ ಲೆಕ್ಕಿಸದೆ ಬಡತನ ಪರಿಸ್ಥಿತಿಯಿಂದ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನೋ ಬಡತನದ ಜಾನ ಮರೆಯಿತು ನನ್ನ ಮಗನೇ. ನನಗೆ ಎಷ್ಟೇ ನೋವಿರಲಿ, ನನಗೆ ಎಂಥ ಸಂಕಟ ಇರಲಿ, ನಿನ್ನ ನಗುವೆ ನನ್ನ ಜೀವನ, ನನ್ನ ಒಂದು ಸೌಭಾಗ್ಯ ಅಂತ ತಾಯಿಯ ತಂದೆಯರ ಮನಸ್ಸು ಹೇಳುತ್ತದೆ. ಬಂಧುಗಳೇ, ಈ ಪ್ರವಚನದಲ್ಲಿ ಗುರುಗಳು ಪರಿಪರಿಯಾಗಿ ಮಾರ್ಮಿಕವಾಗಿ ಹೇಳ್ತಾ ಇದ್ರು. ಒಬ್ಬವ ಹೇಳ್ದ, ಇಲ್ರಿ ಗುರುಗಳ, ನೀವು ಹೇಳ್ತಾ ಇರುವುದು ಇದು ಎಲ್ಲ ಸುಳ್ಳು. ಯಾಕ ಅಂತ ಹೇಳಿದ್ರು. ನನ್ನ ಹೆಂಡತಿ ನನ್ನ ಮೇಲೆ ಅಪಾರವಾದ ಪ್ರೀತಿ, ಮಮತೆ, ವಾತ್ಸಲ್ಯ, ನಂಬಿಕೆ ಇಟ್ಟಾಳ. ನಾನು ಇಲ್ಲದೆ ಒಂದು ತಾಸೂ ಹೋಗಲ್ಲ, ನನಗೆ ಫೋನ್ ಮಾಡ್ತಾಳ, ಹ್ಯಾಂಗಿದ್ದೀರಿ ಅಂತ ಕೇಳ್ತಾಳ ಅಂತ ಹೇಳ್ತೀವಿ. ಇಲ್ಲಪ್ಪ, ತಾಯಿ ತಂದೆ ಸ್ವರ್ಗ, ಮಾತಾಡುವ ದೇವತೆ ತಾಯಿ, ಮಾತಾಡುವ ತಂದೆ ದೇವರು. ನೀನು ತಪ್ಪು ಮಾಡಿದಾಗ ನಿನ್ನ ತಿದ್ದಿ ಬುದ್ಧಿ ಹೇಳುತ್ತಲ್ಲ, ಗುಡಿ ಗುಂಡಾರಗಳಿರುವ ದೇವರುಗಳನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಅದು ನಿನ್ನ ತಾಯಿ. ಮಗನೇ, ತಪ್ಪ ಮಾಡಬೇಡ. ತಂದೆ ಒಳ್ಳೆಯ ವಿದ್ಯೆಯನ್ನು ಕೊಡಿಸುತ್ತಾನೆ. ಇಂಥ ಮಾತಾಡುವ ದೇವರ ಬಿಟ್ಟು ಜಗಜ್ಯೋತಿ ಬಸವಣ್ಣವರು 12ನೇ ಶತಮಾನದಲ್ಲಿ ಸಾರಿದ ವಾಣಿಯಂತೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದು ದೇವರು ದೇವರಲ್ಲ, ತಾನು ಅರೆತಡೆ ತಾನೇ ದೇವರು ನೋಡ ಅಂತ ಹೇಳಿದ್ದಾರೆ ಮಗಳೇ ಅಂತ ಗುರುಗಳು ಹೇಳ್ತಾ ಇದ್ರು. ಇಲ್ಲ ರೀ, ಜಗದಿಲ್ಲಗ ನನ್ನ ಹೆಂಡತಿ. ಒಂದು ಆಡು ಭಾಷೆ ಸಾಂಗ್ ಇದೆ ನೋಡಿ, ಮನೆಯಲ್ಲಿ ಹೆಂಡತಿ ಇದ್ದರೆ ನನಗೆ ಕೋಟಿ ರೂಪಾಯಿ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದ. ನನ್ನ ಹೆಂಡತಿ ಬಹಳ ಒಳ್ಳೆಯವಳು ಅಂತ ಹೇಳಿ ದಿನಾನು ಪ್ರವಚನದಲ್ಲಿ ಪ್ರಶ್ನೆನೇ ಗುರುಗಳಿಗೆ ಇದೇ ಹಾಕೋದು. ಗುರುಗಳು ಹೇಳ್ತಾ ಇದ್ರು, ಇಲ್ಲಪ್ಪ, ತಂದೆ ತಾಯಿಯ ಯಾವ ಜಗತ್ತಿನಲ್ಲಿ ಯಾವ ದೇವರಾದರೂ ಕೂಡ ತಂದೆ ತಾಯಿಯ ಸ್ವರೂಪಿ ಆಗುವುದಿಲ್ಲ, ಅವರ ಸಮಾನತೆಯನ್ನು ಆಗುವುದಿಲ್ಲ. ಆದರೂ ಕೇಳಲಿಲ್ಲ. ಒಂದು ದಿನ ಗುರುಗಳು ಹೇಳಿದರು, ಇವತ್ತು ಊಟ ಮಾಡಿ ಮಲಕ್ಕೋ, ಬೆಳಗ್ಗೆ 8-9 ಆಗಲಕ್ಕ ನೀನು ಹೇಳಬೇಡ, ನೋಡೋಣ. ಆಯಿತು ಗುರುಗಳೇ. ಹೋದ. ಹೆಂಡತಿ ಇದು ಕಾಯ್ತಾ ಇದ್ರು ದಾರಿಯಲ್ಲಿ, ಗಂಡನ ದಾರಿಯನ್ನು. ಬನ್ನಿರಿ ಊಟ ಮಾಡೋಣ್ರಿ. ಆಕೆ ಹೆಂಡತಿ ಗಂಡ ಊಟ ಮಾಡಿದ್ರು, ಮಲಗಿದ್ರು. ಬೆಳಗ್ಗೆ ಎದ್ದು ಆ ತಾಯಿ ಎದ್ದು ಅಡುಗೆ ಮಾಡಿದ್ರು, ಜಳಕ ಮಾಡಿದಳು, ಒಂದು ಬುಟ್ಟಿ ಚಪಾತಿ ಮಾಡಿದಳು, ಪಲ್ಯ ಮಾಡಿದ್ರು. ಗಂಡ ಹೇಳಲಿಲ್ಲ, ರೀ ಅಂತ ಎಬ್ಬಿಸಿದಳು. ಇವ ಹೋಳ ಮೇಲೆ ಸ್ವಲ್ಪ ಹಂಗಾತದ್ದಿದ್ದ. ಅಯ್ಯವ್ವ, ಇದಕ್ಕೆ ಶಟಬ್ಯಾನಿ ಬರಲಿ. ರಾತ್ರಿ ಮನಗಿದ್ದ ಪಕ್ಕದಲ್ಲಿ ಏನು ಹಾರ್ಟ್ ಆಯ್ತೋ, ಏನು ಝಟಕ ಬಂತೋ
ಯಾವ ರೋಗ ಬಂದ ನನ್ನ ಗಂಡನ ಪ್ರಾಣ ಹೀರಿದೆ, ಸತ್ತ ಹೆಣದ ಮೇಲೆ ನಾನು ಮಲಗಿದ್ನಲ್ಲ, ನಾನೆಂಥ ದಡ್ಡ, ನಾನೆಂಥ ಮೂರ್ಖ ಅಂದರು ಗಂಡನ ಕಿವಿಯನ್ನು ಕೇಳ್ತಾ ಇತ್ತು. ಸತ್ಯದ ಗುರುಗಳು ಹೇಳಿದ್ದು. ಹೋಗಿ ಒಲಿ ಮುಂದೆ ಕೂತಿ ಇವನು ಮಣ್ಣು ಏನು ಸಂಜೆಗೆ ಆಗ್ತದೋ ಏನು 4-5ಕ್ಕೆ ಆಗ್ತದೋ ಗೊತ್ತಿಲ್ಲ, ಇವ್ರ ಮಂದಿ ಮಕ್ಕಳು ಬರ್ಬೇಕಂದ್ರೆ ಒಲಿ ಹತ್ರ ಹೋಗಿ 4 ಚಪಾತಿ ಬುಟ್ಟೆ ಅಂತ ತೊಗೊಂಡು ಪಲ್ಯ ಹಚ್ಕೊಂಡು ಗಬಾ 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 ತಿನ್ನಾಕತ್ರು. ಇವ ಯಾರು ಗಂಡೇನೆ ನೋಡಾಕತ್ತಿದ್ದ ಗಂಡ. ಎದ್ದು 1 ಲೋಟ ನೀರು ಕುಡಿದು, ರೀ ನನಗೆ ಯಾಕೆ ಬಿಟ್ಟು ಹೋದ್ರಿ ಅಂತ ಅಳ್ಳಾಕತ್ತಳು. ಮಂದಿ ನೆರೆ ಹೆರೆವರೆಯನ್ನ ನೆರೆಸ್ಬೇಕಲ್ಲ. ನೀವು ನನಗೆ ಹ್ಯಾಂಗೆ ಬಿಟ್ಟು ಹೋದ್ರಿ ನೀ ನನಗೆ ಹ್ಯಾಂಗೆ ಬಿಟ್ಟು 4 ಚಪಾತಿ ತಿಂದಿ ಅಂದವ. ನನಗೇನು ಹೇಳಿ ಹೋದ್ರಿ ನೀ ನನಗೆ ಹೇಳಲಾರ್ದೆ ನೀರು ಕುಡ್ದಿ. ಇಪ್ಪ ನನ್ನ ಗಂಡ ಜುವಾಹನ ಅಲ್ಲ. ಗುರುಗಳು ಪ್ರವಚನದಲ್ಲಿ ಹೇಳ್ತಾ ಇದ್ರು, ನಾನು ಸುಳ್ಳ ಅಂತ ಅಂದ್ಕೊಂಡೆ, ಪರಿಪೂರ್ಣ ಸತ್ಯ ಅದ ಅಂತ ಹೋಗಿ ಗುರುಗಳಿಗೆ ಕಾಲಿಗೆ ದಿಂಡ ನಮಸ್ಕಾರವನ್ನು ಹಾಕ್ತಾನೆ. ಗುರುಗಳೇ, ನಾನು ತಪ್ಪ ಮಾಡಿದೆ, ನೀವು ಹೇಳಿದ್ದು ನಿಜ. ಆದರೆ ಇದೇ ಘಟನೆಯನ್ನು ನಿನ್ನ ತಾಯಿ ಬಳಿ, ನಿನ್ನ ತಂದೆ ಬಳಿ ಹೋಗಿ ನೀನು ಮಾಡಿದ್ದರೆ ಅಕ್ಕ ಮಾದೇವಿ ಗುಡ್ಡ ಗಮಾರಗಳಲ್ಲಿ ನಿಸುಂಬೆಯಾಗಿ, ಕುಲುಸಿಮೆವಿಲ್ಲದ ನಿಸುಂಬೆಯಾಗಿ ಅಕ್ಕ ಮಾದೇವಿಯವರು ಗುಡ್ಡ ಗಮಾರ ಕೋಗಿಲ ಹಂಸಗಳರ, ನವಿಲ ಮಹಾಮರಗಳರ, ಮೃತು ಮಂಜುಗಳರ ನೀವು ಚೆನ್ನ ಮಲ್ಲಿಕಾರ್ಜುನ ನೀವು ನೋಡಿರಾ, ನೀವು ಕಾಣಿರಾ, ನೀವು ಹೇಳಿರಾ ಅಂತ ಕುಲಿಸೀಮೆಯಾಗಿ ಅಕ್ಕ ಮಾದೇವಿಯವರು ಗುಡ್ಡ ಗಮಾರದಲ್ಲಿ ಹೇಗೆ ಕೂಗಾಡ್ತಾ ಇದ್ರೋ ಹಾಗೆ ನಿನ್ನ ತಾಯಿ ನನ್ನ ಮಗನಿಗೆ ಏನೋ ಆಗ್ಯದ ನೋಡ್ಬರ್ರಿ, ನನ್ನ ಮಗ ಕಣ್ಣು ತೆರೆಯೋಕತ್ತಿಲ್ಲ ನೋಡ್ಬರ್ರಿ, ನನ್ನ ಮಗ ಯಾಕೋ ಬಿದ್ದಾನೆ ಅಂತ ನೋಡ್ಬರ್ರಿ ಅಂತ ನಿನ್ನ ತಾಯಿ ನಿನ್ನ ತಂದೆಯನ್ನು ಚಡಪಡಿಸ್ತು. ಹಕ್ಕಿಯಂತೆ, ಗುಬ್ಬಿಯಂತೆ, ಚಿಲಿಪಿಲಿಯಾಗಿ ನಿನ್ನ ಹೆಂಡತಿ ಚಡಪಡಿಸಲಿಲ್ಲ. ಅದೇ ಥರನಾಗಿ ಘಟನೆ ಆದರೆ ನಿನ್ನ ತಾಯಿಯ ಕರಳು ಚೆರ್ರಂತಿತ್ತು. ತಾಯಿಯೇ ಬೇರೆ, ಹೆಂಡತಿಯನ್ನೇ ಬೇರೆ. ಆವಾಗ ಅವನಿಗೆ ಜ್ಞಾನೋದಯ ಆಯಿತು. ತಾಯಿ ತಂದೆಯರು ಬಹಳ ಅಮೂಲ್ಯವಾದ ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಕೆಲವೊಬ್ಬರು ಬಂಧುಗಳಲ್ಲಿ ಇನ್ನೊಂದು ವಿನಂತಿ, ಯುವ ಮಿತ್ರರು ಕೆಲವೊಬ್ಬರು ಹೇಳ್ತಾರೆ, ನನಗೆ ಏನೇ ಮಾಡದ ತಂದೆ, ನನಗೆ ತಾಯಿ ಏನು ಮಾಡಿದಳು, ಏನು ಮಾಡಬೇಕು ಅವರು? 9 ತಿಂಗಳ ತನ್ನ ಗರ್ಭಕೋಶದಲ್ಲಿ ಇಟ್ಟುಕೊಂಡು 1 ದಿನದ ಮಗುವಿಗೆ 20-30 ವರ್ಷದವರೆಗೆ ಮಾಡಿ, ನೀವು ಚಿಕ್ಕವರು ಇದ್ದಾಕಾರ ನಿಮಗೆ ಜ್ವರ ಬಂದರೆ ತಾಯಿ ತಂದೆ ಊಟ ಮಾಡಿಲ್ಲ. ನೀವು ಒಂದು ವೇಳೆ ಆಡಲಿಕ್ಕಂದರೂ ಅವರಿಗೆ ಚಿಂತೆ, ನೀವು ಅತ್ತರೂ ಒಂದು ಚಿಂತೆ, ಸುಮ್ಮನೆ ಮನಗಿದರೂ ಒಂದೇ ಚಿಂತೆ. ನಿಮ್ಮನ್ನು ನನ್ನ ಮಗ ಒಳ್ಳೆಯವನಾಗಲಿ, ನನ್ನ ಮಗ 10 ಜನರಿಗೆ ಒಂದು ಹೆಮ್ಮರವಾಗಲಿ ಅಂತ ಶಿಕ್ಷಣ ಕಲಿಸಿದರು. ನಿಮಗೆ 30 ವರ್ಷ ತನಕ ಜೋಪಾನ ಮಾಡಿದರು. ಈ ಜಗತ್ತಿನಲ್ಲೇ ಶ್ರೇಷ್ಠವಾದ ಆ ತಾಯಿ ತಂದೆಗಳನ್ನು ಮನಸ್ಸನ್ನು ನೋಯಿಸಬೇಡಿ. ಅವರ ಸದಾ ಸಂತೋಷವಾಗಿ ಇದ್ದರೆ ನಿಮ್ಮ ಜೀವನದಲ್ಲಿ ನಂದಿ ದೀಪವಾಗಿ ನೀವು ಸದಾ ಇರ್ತೀರಿ ಅನ್ನೋ ಮಾತು ಬಹಳ ಕಡು ಸತ್ಯವಾಗಿ ಇದೆ ಬಂಧುಗಳೇ. ಒಂದು ದಿನ ಇತಿಹಾಸದಲ್ಲಿ ತಾಯಿ ತಂದೆಯರ ಮನಸ್ಸು ನೋಯಿಸಿದವರು ಇಲ್ಲಿವರೆಗೆ ಯಾರೂ ಉದ್ಧಾರ ಆಗಿಲ್ಲ ಅಂತ ಇದು ಇತಿಹಾಸ ಹೇಳೋಕ್ಕೆ ಸತ್ಯ ಇದೆ ಅಂತ ಅನಿಸುತ್ತದೆ ನನಗೆ ಎಂದು ಹೇಳುತ್ತಾ, ತಮ್ಮೆಲ್ಲರೂ ನಾವೆಲ್ಲರೂ ತಂದೆ ತಾಯಿಯ ಒಂದು ಸೇವೆ ಮಾಡಿ ಸೌಭಾಗ್ಯ ಪಡ್ಕೊಳ್ಳೋಣ. ಮುಂದಿನ ಜನ್ಮ ಹುಟ್ಟಿ ಬಂದರು ತಾಯಿ ತಂದೆಯ ಪಾದರಕ್ಷಿಯಾಗಿ ಹುಟ್ಟಬೇಕು ಅನ್ನುವ ಎಲ್ಲರ ಹತ್ರ ಆ ಮೇಲಿನ ಭಗವಂತ ನಮಗೆ ಬುದ್ಧಿ ಕೊಡಲಿ ಅಂತ ತಮಗೂ ಮತ್ತು ಅದರ ಜೊತೆಯೇ ನಮಗೂ ಎಲ್ಲ ಸರ್ವ ಬಳಗಕ್ಕೂ ಶರಣ ಸಂತರಿಗೂ ಶುಭವಾಗಲಿ. ಸರ್ವೋ ಜನ ಸುಖಿನೋ ಭವ. ಓಂ ಶಾಂತಿ ಶಾಂತಿ.